ಪ್ರಿಯಕರನೊಂದಿಗೆ ಸೇರಿ ತನ್ನ ಪತಿಗೆ ಚಟ್ಟವನ್ನು ಕಟ್ಟಿದ್ದಾಳೆ ಪತ್ನಿ. 40 ವರ್ಷದ ಮಹೇಶ್ ಎಂಬಾತ ಪತ್ನಿಯಿಂದಲೇ ಕೊಲೆಯಾಗಿದ್ದಾನೆ. ಪ್ರಿಯಕರನೊಂದಿಗೆ ಸೇರಿಕೊಂಡು ತನ್ನ ಪತಿಗೆ ಚಟ್ಟವನ್ನು ಕಟ್ಟಿದ್ದಾಳೆ ಪತ್ನಿ. 40 ವರ್ಷದ ಮಹೇಶ್ ಎಂಬಾತ ಪತ್ನಿಯಿಂದಲೇ ಕೊಲೆಯಾಗಿದ್ದಾನೆ. ಪತ್ನಿ ಪುಷ್ಪಲತಾ ಮತ್ತು ಪ್ರಿಯಕರ ಮನುಕುಮಾರ್ ಸೇರಿ ಕೊಲೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಪತ್ನಿ ಅನೈತಿಕ ಸಂಬಂಧಕ್ಕೆ ಪತಿ ಕೊಲೆಯಾಗಿರುವಂಥ ಆರೋಪ ಕೇಳಿ ಬಂದಿದೆ. ಈಗ ಪತ್ನಿ ಮನುಕುಮಾರ್ ಬಂಧನಕ್ಕೆ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಸದ್ಯ ತಲಕಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿರುವಂಥ ಕತೆ ಇದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಪ್ರಿಯಕರನ ಜೊತೆ ಸೇರಿ ಪತಿಗೆ ಕಟ್ಟಿರುವಂಥ ಚಟ್ಟದ ಕತೆ ಇದು. ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಏನು ಹೇಳ್ತಾರೆ ಕುಟುಂಬಸ್ಥರು? ಆಗ್ರಹ ಏನು? ಮಧುಸೂದನ್, ಪ್ರಿಯಕರನ ಜೊತೆ ಸೇರಿಕೊಂಡು ತನ್ನ ಪತಿಯನ್ನೇ ಹತ್ಯೆ ಮಾಡಿರುವಂತಹ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿ ನಡೆದಿದೆ. ಪತ್ನಿಯ ಅನೈತಿಕ ಚಟುವಟಿಕೆಗಳಿಗೆ ಪತಿ ಅಡ್ಡಿ ಆಗ್ತಾನೆ ಅನ್ನೋ ಕಾರಣಕ್ಕೆ ಉಸಿರುಗಟ್ಟಿಸಿ ಹತ್ಯೆ ಮಾಡಿರುವಂತಹ ಪ್ರಕರಣ ಇದು. 40 ವರ್ಷದ ಮಹೇಶ್ ಮೃತ ವ್ಯಕ್ತಿಯಾಗಿದ್ದಾನೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಮಹೇಶ್ನ ಶವ ಪತ್ತೆಯಾಗಿತ್ತು. ಮಹೇಶ್ನ ಪತ್ನಿ ಪುಷ್ಪಲತಾ ಹಾಗೂ ಪ್ರಿಯಕರ ಮನುಕುಮಾರ್ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು. ಹಲವು ವರ್ಷಗಳಿಂದ ಇವರ ನಡುವೆ ಅನೈತಿಕ ಸಂಬಂಧ ಇದ್ದದ್ದನ್ನ ಪತಿ ಮಹೇಶ್ ಪ್ರಶ್ನೆ ಮಾಡಿದ್ದಾನೆ. ಪ್ರಶ್ನೆ ಮಾಡಿದ್ದಂತಹ ಕಾರಣಕ್ಕಾಗಿಯೇ ಮನುಕುಮಾರ್ ಅವರನ್ನ ಹತ್ಯೆ ಮಾಡುವಂತಹ ಯತ್ನಕ್ಕೆ ಇಬ್ರು ಕೂಡ ಈ ಹಿಂದಿನ ಯತ್ನ ಮಾಡಿದ್ದು. ಅದನ್ನ ಕಳೆದ 2 ದಿನಗಳ ಹಿಂದೆ ಸದ್ಯ ಮಹೇಶ್ನನ್ನ ಹತ್ಯೆ ಮಾಡಿ ನೇಣು ಬಿಗಿದು ಸ್ಥಿತಿಯಲ್ಲಿ ಇರಿಸಲಾಗಿತ್ತು. ಈ ಸಂಬಂಧ ಸದ್ಯ ಪೊಲೀಸರು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಮಹೇಶ್ನ ಪತ್ನಿ ಪುಷ್ಪಲತಾ ತಪ್ಪನ್ನು ಒಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ನಡುವೆ ಪುಷ್ಪಲತಾ ಅವಳ ಪ್ರಿಯಕರ ಮನುಕುಮಾರ್ ಸದ್ಯ ಗ್ರಾಮದಲ್ಲೇ ಇದ್ದು ಗ್ರಾಮದಲ್ಲಿ ಓಡಾಡ್ಕೊಂಡಿದ್ದಾನೆ. ಹೀಗಾಗಿ ಮಹೇಶ್ ಅವರ ಸಂಬಂಧಿಕರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮನುಕುಮಾರ್ನ ಕೂಡ ಬಂಧಿಸಬೇಕು, ಆತನನ್ನು ಕೂಡ ಬಂಧಿಸಿದ್ರೆ ಮಾತ್ರ ನಮ್ಗೆ ನ್ಯಾಯ ಸಿಗುತ್ತೆ, ಆತ ಹತ್ಯೆ ಮಾಡುವ ಬೆದರಿಕೆಯನ್ನು ಒಡ್ಡಿದ್ದಾನೆ ಅಂತ ಹೇಳಿ ಸದ್ಯ ಈಗ ತಲಕಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಮತ್ತೆ ನ್ಯಾಯಕ್ಕಾಗಿ ಕೂಡ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ.